ನಮಸ್ತೆ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ. ಎಲ್ಲರೂ ಬುಧ ದಶೆಗೆ ಹೆದರುತ್ತಾರೆ. ಆದರೆ ನಿಜವಾದ ಡೇಂಜರಸ್ ಯಾವುದೆಂದರೆ ಶನಿ ದಶೆ. ಶನಿ ದಶೆಯು 19 ವರ್ಷಗಳ ಕಾಲ ಇರುತ್ತದೆ. ಬುಧ ದಶೆಗಿಂತ 2 ಪಟ್ಟು ದೊಡ್ಡದು ಈ ದಶೆ. ಇವತ್ತು ಶನಿ ದಶೆ ಬಂದರೆ ಏನಾಗುತ್ತೆ ಅಂತ ನನ್ನ ಅನುಭವದಿಂದ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಕೊನೆಯವರೆಗೂ ನೋಡಿ. ನನ್ನ ಅಕ್ಕನಿಗೆ ಶನಿ ದಶೆ ನಡೀತಿದೆ. ಅವಳಲ್ಲಿ ನಾನು ನೋಡಿದ್ದು ನಿಧಾನ. ಯಾವ ಕೆಲಸ ಮಾಡಿದರೂ ಲೇಟ್ ಆಗುತ್ತಿತ್ತು. ಕೆಲಸ ಆಗೋದೇ ಇಲ್ಲ. ಎರಡನೆಯದು ಒಂಟಿತನ. ಎಲ್ಲರೂ ಇದ್ದರೂ ಒಬ್ಬಂಟಿ ಅನಿಸುತ್ತೆ. ಯಾರೂ ಸಹಾಯ ಮಾಡ್ತಾ ಇರಲಿಲ್ಲ. ಮೂರನೆಯದು ಹಣ. ದುಡ್ಡು ಬರುತ್ತೆ, ಆದರೆ ಖರ್ಚು ಜಾಸ್ತಿ ಆಗುತ್ತಾ ಇತ್ತು. ಸಾಲ ಆಗುತ್ತೆ. ಬುಧ ದಶೆಯಲ್ಲಿ ಮನಸ್ಸು ಅಳುತ್ತೆ. ಶನಿ ದಶೆಯಲ್ಲಿ ಜೀವನ ನಿಧಾನ ಆಗುತ್ತೆ. ಶನಿ ದಶೆ ಹಾಗೂ ಬುಧ ದಶೆಯ ವ್ಯತ್ಯಾಸವನ್ನು ತಿಳಿಯೋಣ ಬನ್ನಿ. ಬುಧ ದಶೆ ಮೊದಲಿಗೆ. ಬುಧ ದಶೆಯು 17 ವರ್ಷಗಳ ಕಾಲ ಇರುತ್ತದೆ. ಆ ದಶೆಯಲ್ಲಿ ಮನಸ್ಸಿನ ಸಮಸ್ಯೆ ಜಾಸ್ತಿ. ಮಾತಿನಿಂದ ಜಗಳ ಬೇಗ ಮುಗಿಯುತ್ತೆ. ಪರಿಹಾರ ಬೇಗ ವರ್ಕ್ ಆಗುತ್ತೆ. ಆದರೆ ಶನಿ ದಶೆಯು 19 ವರ್ಷಗಳ ಕಾಲ ಇರುತ್ತದೆ. ಶನಿ ದಶೆಯಲ್ಲಿ ಕೆಲಸ, ಹಣದ ಸಮಸ್ಯೆ ಜಾಸ್ತಿ ಆಗುತ್ತದೆ. ಕಾಲು ನೋವು, ಸುಸ್ತು ಹಾಗೂ ತುಂಬ ನಿಧಾನ, ತಾಳ್ಮೆ ಕಲಿಸುತ್ತದೆ. ಯಾವುದು ಡೇಂಜರಸ್? ಎರಡೂ ಅಲ್ಲ. ಎರಡೂ ಒಂದು ಪಾಠವನ್ನು ಕಲಿಸುತ್ತದೆ. ಬುಧ ದಶೆಯಲ್ಲಿ ಮಾತು ಕಲಿಯುತ್ತಾನೆ, ಆದರೆ ಶನಿಯ ದಶೆಯಲ್ಲಿ ತಾಳ್ಮೆಯನ್ನು ಕಲಿಯುತ್ತಾನೆ. ನನ್ನ ಅಕ್ಕ ಮಾಡಿದ 2 ಕೆಲಸಗಳು ದುಡ್ಡು ಖರ್ಚಿಲ್ಲ. ಶನಿವಾರ ಬೆಳಗ್ಗೆ ಎದ್ದು ಕಾಗೆಗೆ ಅನ್ನ ಹಾಕಿದಳು. 7 ಶನಿವಾರ ಮಾಡಿದ್ದಳು ಇದನ್ನು. ಹಾಗೂ ಪ್ರತಿದಿನ ಸಂಜೆ ಓಂ ಶನೇಶ್ವರಾಯ ನಮಃ ಎಂದು 21 ಸಲ ಹೇಳುತ್ತಾ ಇದ್ದಳು. ಅವಳು ಹೇಳಿದ್ದು ಕೆಲಸ ಇನ್ನೂ ಸ್ಲೋ ಇದೆ, ಆದರೆ ಮನಸ್ಸಿಗೆ ಧೈರ್ಯ ಬಂದಿದೆ ಅಂತ. ಶನಿ ಬಗ್ಗೆ ರಿಸಲ್ಟ್ ಕೊಡಲ್ಲ, ಆದರೆ ಶನಿ ಬೇಗ ರಿಸಲ್ಟ್ ಕೊಡುವುದಿಲ್ಲ, ಆದರೆ ಕೊಟ್ಟರೆ ಪರ್ಮನೆಂಟ್ ಆಗಿ ಇರುತ್ತದೆ. ನಿಮಗೆ ಯಾವ ದಶೆ ನಡೆಯುತ್ತಿದೆ? ಬುಧನ ಅಥವಾ ಶನಿನ? ಕೆಳಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುತ್ತೀನಿ. ನಾಳೆ ನಾನು ರಾಹು ದಶೆ ಬಗ್ಗೆ ಹೇಳುತ್ತೇನೆ. ಅದು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಸಬ್ಸ್ಕ್ರೈಬ್ ಮಾಡಿ. ನಾವು ಒಟ್ಟಿಗೆ ಕಲಿಯೋಣ. ಜೈ ಶನೀಶ್ವರ.